गृह मंत्री के जिले में वाल्मीकि जयंती के दिन नायक समुदाय के एक युवक पर हमला। ये घटना गृह मंत्री के गांव से लगभग 4 किलोमीटर के दायरे में हुई है। घटना सामने आई है जिससे गुब्बी तालुका के आडागुरु गांव के प्रसन्न कुमार नाम के एक युवक पर लगभग 8 से 9 लोगों के एक समूह ने हमला कर दिया। प्रसन्न कुमार एक ITI कॉलेज में पढ़ाई करता था। छुट्टियों के कारण अपनी ज़मीन पर काम कर रहा था, जिससे आरोप लगाया है कि 2 लोग आए और उसे उठा कर ले गए हैं और KMF मल्ला सादरा के सामने उस पर हमला भी किया है। फिलहाल इस मामले में तुमकुर ग्रामीण पुलिस स्टेशन में शिकायत दर्ज की है और जांच शुरू कर दी गई है। और मेरी मां नहीं है, पिता भी कहीं और है, इसलिए मेरी कोई नहीं है। इसलिए इस हमले से मुझे बहुत दुख हुआ है, इसलिए कृपया न्याय दिलाएं ताकि मेरी पढ़ाई में कोई दिक्कत ना हो। जिस युवक पर हमला हुआ उसने अपना दर्द बयां किया है। ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅದರಲ್ಲೂ ಯಥೇಚ್ಛವಾಗಿ ನನ್ನ ದಲಿತ ಸಮಾಜದ ರಾಜ್ಯ ಕಂಡಂಥ ರಾಜಕಾರಣಿಗಳು ದಲಿತರ ಮೇಲೆ ಪ್ರೀತಿ ಇದೆ, ದಲಿತರನ್ನು ರಕ್ಷಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಸಹಿತ ನಂಬಿ ಅವರಿಗೆ ಮತ ಹಾಕಿ ಅಧಿಕಾರ ಕೊಟ್ಟಿದ್ದೀವಿ. ಆದರೆ ತುಮಕೂರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ದಲಿತರ ಮೇಲೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ಪದೇ 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 ದಿನನಿತ್ಯ ಹಲ್ಲೆಗಳು, ದೌರ್ಜನ್ಯಗಳು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗಳು, ಮಹಿಳೆಯರ ಮೇಲೆ ಹಲ್ಲೆಗಳು, ರೈತರ ಮೇಲೆ ಹಲ್ಲೆಗಳು, ಅದರಲ್ಲೂ ಎಸ್ಪೆಷಲಿ ದಲಿತ ಸಮಾಜವನ್ನು ನೋಟ್ ಮಾಡಿಕೊಂಡು ಈ ಸಮಾಜದಲ್ಲಿ ಬಲ್ತಿರುವಂಥ ಮೇಲ್ವರ್ಗದ ಸಮಾಜಗಳು ದಿನನಿತ್ಯ ಒಂದು ಹಲ್ಲೆಯನ್ನು ಮಾಡ್ತಿರೋದು, ನೋವನ್ನು ಮಾಡ್ತಿರೋದು ಪ್ರತಿನಿತ್ಯ ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ನಿನ್ನೆ ಮಂಗಳವಾರ ವಾಲ್ಮೀಕಿ ಜಯಂತಿ ದಿನ ನಮ್ಮ ತುಮಕೂರು ಜಿಲ್ಲೆ ಗೃಹ ಸಚಿವರ ಮನೆಯಿಂದ ಕೇವಲ 2.5 ಕಿಲೋಮೀಟರಷ್ಟು ದೂರದಲ್ಲಿ ಒಬ್ಬ ಪರಿಶಿಷ್ಟ ಪಂಗಡ ನಾಯಕ ಸಮಾಜ, ವಾಲ್ಮೀಕಿ ಜನಾಂಗಕ್ಕೆ ಸೇರಿರುವಂಥ ಒಬ್ಬ ವಿದ್ಯಾರ್ಥಿ, ITI ಓದ್ತಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅಂತಕ್ಕಂಥ ವಿದ್ಯಾರ್ಥಿ, ಗುಬ್ಬಿ ತಾಲೂಕು ಕಸ್ಬಾ ಹೋಬಳಿ. ಇವನಿಗೆ ತಾಯಿ ಇಲ್ಲ, ತಂದೆ ಇದ್ದರೂ ಸಹಿತ ತಂದೆ ಎಲ್ಲೋ ಬೇರೆ ಕಡೆ ವಾಸ ಇದ್ದಾರೆ. ಹಾಗಾಗಿ ಇವನ ಒಂದು ಬದುಕು ಶೋಚನೀಯ ಸ್ಥಿತಿಯಲ್ಲಿದೆ. ಅದರಲ್ಲೂ ಸಹಿತ ಇವರ ಅಜ್ಜಿ ಇವನ್ನ ಸಾಕಿ ವಿದ್ಯಾಭ್ಯಾಸ ಕೊಡಿಸಿ ಒಂದೇನೋ ಬದುಕನ್ನು ಕಟ್ಕೊಡ್ಬೇಕು ಅಂತೇಳಿ ಪ್ರಯತ್ನದಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೋ ಒಂದು 9ನೆಯ ಮೇಲ್ವರ್ಗದ ಹೆಣ್ಣುಮಗಳು ಇವನಿಗೆ ಪರಿಚಯ ಆಗಿದೆ. ಪರಿಚಯ ಆಗಿ ಮಾತಾಡಿದ್ದಾನೆ. ಅದು ಬೇರೆ ಯಾವುದೇ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡು ಮಾತಾಡಿಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ ಸ್ನೇಹಿತೆ ಅಂತೇಳಿ ಇವನು ಮಾತಾಡಿದ. ಅದನ್ನು ಅವ್ರ ಕುಟುಂಬಸ್ಥರು ಕೆಟ್ಟದಾಗಿ ಪರಿಭಾವಿಸ್ಕೊಂಡು ಯಾರ್ದೋ ಮಾತು ಕೇಳಿ ಮೊನ್ನೆ ಮಂಗಳವಾರ ದಿನ ಇವನನ್ನು ಅಡಗೂರು ನಾಯಕರ ಹಟ್ಟಿಗೆ ಹುಡುಕೊಂಬರ್ತಾರೆ. ಆ ಹುಡುಗಿಯ ತಂದೆ ಆಗಿರ್ತಕ್ಕಂಥ ಗಂಗಾಧರಯ್ಯ, ಪುರುಷೋತ್ತಮ, ಮಂಜಣ್ಣ ಮತ್ತು ಇತರರು. ಅವರ ಹೆಸರುಗಳು ನಾವೊಂದು ಸ್ಥಳೀಯರಲ್ಲದ ಕಾರಣ ನಮಗೆ ಹೆಸರುಗಳು ಗೊತ್ತಿಲ್ಲ. ಈ ಘಟನೆಯಿಂದ ಈ ವಿದ್ಯಾರ್ಥಿ ಮಾನಸಿಕವಾಗಿ ನೊಂದಿದ್ದಾನೆ, ಗಾಬರಿಗೊಳಗಾಗಿದ್ದಾನೆ. ತೀರಾ ಬದುಕೋದು ನಾನು ಹೆಂಗೆ ಅಂತೇಳಿ ಶೋಚನೀಯ ಸ್ಥಿತಿಗೆ ಹೋಗಿಬಿಟ್ಟಿದ್ದಾನೆ. ಅಷ್ಟು ಗಾಬರಿಗೆ ಒಳಗಾಗಿದೆ ಆ ಘಟನೆ, ಅವನಿಗೆ ಅಷ್ಟು ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ಅದರಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಗೃಹ ಇಲಾಖೆ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಪ್ರಕರಣದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಸಹಿತ ಬಂಧಿಸಬೇಕು. ಈ ವಿದ್ಯಾರ್ಥಿಗೆ ಜಿಲ್ಲಾಡಳಿತ ನೈತಿಕವಾಗಿ ಬಲ ತುಂಬಬೇಕು. ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವನ ಭವಿಷ್ಯಕ್ಕೆ ಇದು ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಅವನ ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ಹೋಗೋಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮದು ಒಂದು ಒತ್ತಾಯ ಮಾಡ್ತಾಯಿದ್ದೀವಿ ಪತ್ರಿಕೆ ಹೇಳಿಕೆ ಮುಖಾಂತರ. ಮತ್ತು ಘಟನೆ ಏನಾಗ್ತೈತೆ ಅಂದರೆ, ಮನೆ ತಕ್ಕ ಹೋಗ್ತಾರೆ, ಮನೆ ತವ ಇವನು ಇರಲ್ಲ, ತೋಟದಲ್ಲಿ ಕಳೆ ಹೊಡಿತಾ ಇರ್ತಾನೆ. ಹಳ್ಳಿ ಮಕ್ಕಳಲ್ವ ರೈತರು, ತೋಟದ ಕಳೆ ಹೊಡಿತಿರ್ತಾನೆ. ಅಲ್ಲಿಗೆ ಹೋಗಿ ಒತ್ತಾಯಪೂರ್ವಕವಾಗಿ ಲೈ ಬಾರ ಇಲ್ಲಿ ನಿಂತವೇನೋ ನಾವು ಮಾತಾಡ್ಬೇಕಣೋ ಅಂತೇಳಿ ಇವನ್ನ ಎದುರಿಸಿ ಅಲ್ಲಿಂದ KMF ಮಲ್ಸಂದ್ರದಲ್ಲಿರ್ತಕ್ಕಂಥ ಮಿಲ್ಕ್ ಡೈರಿ ಹತ್ರ ಇವನ್ನ ಕರ್ಕೊಂಬಂದು ಬೈಕಲ್ಲಿ ಇವನು ಇಳಿದ ತಕ್ಷಣ ಏಕಾಏಕಿ ಏನು ಈ ವಿದ್ಯಾರ್ಥಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡದೆ
ಒಂದು 10-15 ಜನರ ಗುಂಪು, ಮಹಿಳೆಯರನ್ನು ಒಳಗೊಂಡಂಗೆ ಗುಂಪು ಸೇರ್ಕೊಂಡು, ಅವ್ರು ಆಲ್ರೆಡಿ ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲೆಲ್ಲ ಸೇರ್ಕೊಂಡು ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಇವನ ಬಟ್ಟೆಯನ್ನು ಬೀದಿಯಲ್ಲಿ ಕಿತ್ತಾಕಿ ಕಾಲಲ್ಲೆಲ್ಲ ಒದ್ದು ಕುತ್ತಿಗೆ ಇಸ್ಕಿ ಇವನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸ್ಥಳದಿಂದ ಸಾರ್ವಜನಿಕರ ಒಂದು ಸಹಾಯ ಪಡ್ಕೊಂಡು ತಪ್ಪಿಸ್ಕೊಂಬಂದು ಇವನು ದಲಿತ ಸಂಘರ್ಷ ಸಮಿತಿಯ ನಮ್ಮ ಎಲ್ಲ ಸ್ನೇಹಿತರನ್ನ ಭೇಟಿಯಾದಾಗ ನಾವು ಈ ಒಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಿಸಿ ಈಗ ಪ್ರಕರಣ ದಾಖಲಾಗಿದೆ. ಈ ಥರದ ಘಟನೆಗಳು ಖಂಡಿತವಾಗ್ಲೂ ಸಹಿತ ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂಥ ಹಲ್ಲೆಗಳನ್ನು ತೀರಾ ಮನಸ್ಸು ಬೇಜಾರಾಗ್ತದೆ. ಅದರಿಂದ ಮೇಲ್ವರ್ಗದ ಜನಗಳಿಂದ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆಯನ್ನು ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಬಂಧಿಸಿ ಈ ವಿದ್ಯಾರ್ಥಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅಂತೇಳಿ ನಾವೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಏನು ಸರ್ ನಮ್ಮ ಹೆಸರು? ಕೀರ್ತಿರಾಜ್ ಅಂತೇಳಿ ನಾವೊಬ್ಬರು ಸಾಮಾಜಿಕ ಹೋರಾಟಗಾರರು, ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತ.